MBBS MS ಫ್ರಮ್ KMC ಮಂಗಳೂರು. ಯಾಕೆ ಮಡಿಕೇರಿ? ಅಲ್ಲಿಂದ ಶುರು ಮಾಡೋಣ, ಮತ್ತೆ ಹಿಂದೆ ಮುಂದೆ ಓಡಾಡೋಣ. MBBS MD MS ಇನ್ ಜನರಲ್ ಸರ್ಜರಿ KMC ಅಂತ ಒಂದು ಪ್ರಖ್ಯಾತ ಸಂಸ್ಥೆಯಲ್ಲಿ ತಗೊಂಡು ಮಡಿಕೇರಿ ಹೇಗೆ ಕರೀತು ನಿಮ್ಮನ್ನು? ಒಂದು ನನಗೆ ಸಡನ್ನಾಗಿ KMCಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ ಆಗಿದೆ. ಅದರ ಮೊದಲು ರಿಜಿಸ್ಟ್ರಾರ್ ಆಗಿದೆ. MS ಆದ ನಂತರ ನನಗೆ ಪ್ರಮೋಷನ್ ಆಯಿತು. ಆಮೇಲೆ ನನ್ನನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಾಡಿದರು. ಇಸವಿ 69 ಆವಾಗ ಬಿಟ್ಟದು. ಓಕೆ. 68ರಿಂದ ಅಸಿಸ್ಟೆಂಟ್ ಪ್ರೊಫೆಸರ್ 1 ವರ್ಷ. ಆಗ ಅಲ್ಲಿ ಆ ಪೋಸ್ಟಿಗೆ ತುಂಬ ಕಾಂಪಿಟಿಷನ್ ಇತ್ತು. AP KMC ಆಗಿ. ಹೌದು, ಸರ್ಜರಿ AP ಕಾಂಪಿಟಿಷನ್ ತುಂಬ ಇತ್ತು. ತುಂಬ ಇತ್ತು. ಮತ್ತು ತುಂಬ ಪಾಲಿಟಿಕಲಿ ಸ್ಟ್ರಾಂಗ್, ಫೈನಾನ್ಷಿಯಲಿ ಸ್ಟ್ರಾಂಗ್. ಅದು ಜನರು ಅದಕ್ಕೆ ಕಂಟೆಸ್ಟ್ ಮಾಡ್ತಿದ್ರು. ಯಾಕಂದರೆ ಅದು ಒಂದೇ ಪೋಸ್ಟು ಇದ್ದದ್ದು. ಬಾಕಿ ಒಬ್ಬರು ಯಾರಂತ ಹೇಳಿದ್ರೆ ಮಧ್ವರಾಜ್ ಅಂತ ಗೊತ್ತಿರ್ಬೋದು. ಮನೋರಮ ಮಧ್ವರಾಜ್ ಇದ್ದು ಬ್ರದರ್ ಇನ್ ಲಾ. ಓಕೆ. ಪೊಲಿಟಿಕಲಿ ವೆಲ್ ಕನೆಕ್ಟೆಡ್. ಹೌದು, ವೆರಿ ಹೈ ಪೊಸಿಷನ್ ಅವರು. ಮತ್ತು ಕ್ವಾಲಿಫಿಕೇಷನ್ಸ್ ಆಯಿತು. ಅವರು MS FRCS UK ಅಂತ ಬಂದಿದ್ದು. ಹೌದು, ನನಗಿಂತ ಇದು. ಅದು ತುಂಬ ಒಳ್ಳೆಯ ಮನುಷ್ಯ. ಮತ್ತೊಬ್ಬರು ನನ್ನ ಕ್ಲಾಸ್ಮೇಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಭಾಸ್ಕರ್ ರಾವ್. ಅವರು ಶಂಕರ್ ವಿಠಲ್ ಮೋಟಾರ್ ಸರ್ವಿಸ್ನ ಒನ್ ಆಫ್ ದ ಡೈರೆಕ್ಟರ್ಸ್. ಅವರು ಕೂಡ MS FRCS. ಇಬ್ಬರು ಇದ್ದರು. 3 ಮಂದಿಗೆ ಕಾಂಪಿಟಿಷನ್. ಇಬ್ಬರಿಗೆ ಆ ಪೋಸ್ಟ್ ಬೇಕಿತ್ತು. ಹೌದು. ಅದು ತುಂಬ ಸಮಯ ಆಯಿತು. ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ನ ಒಪಿನಿಯನ್ ಬೇಕಿತ್ತು. ನನ್ನನ್ನು ಅಲ್ಲಿಂದ ಡಿಸ್ಪ್ಲೇಸ್ ಮಾಡಬೇಕಾದ್ರೆ ನಿಮ್ಮನ್ನು ತೆಗೆದು ಕೂಡ ಈಸಿ ಇರಲಿಲ್ಲ ಅಷ್ಟು. ಇಲ್ಲ, ಅಂದ್ರೆ ನೀವು APಯಲ್ಲಿ ಇದ್ರಿ, ನಿಮ್ಮನ್ನು ತೆಗೆದು ಬಿಟ್ಟು ಬೇರೆಯವರಿಗೆ ಪೋಸ್ಟ್ ಕೊಡಬೇಕು. ಯಾಕೆಂದರೆ ಅದು ಆನರರಿ ಪೋಸ್ಟ್. ಎಕ್ಸ್ಟ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಟ್ರಾ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್. ಗೌರ್ಮೆಂಟ್ ಸೆಕ್ರೆಟರಿ ಲೆವೆಲಿಂದ ಬರಬೇಕು. ಸರ್, ನೋಯಿಂಗ್ ಯುವರ್ ವ್ಯಕ್ತಿತ್ವ, ಯಾರೇ ಬಂದು ನನಗೆ ಬಿಟ್ಕೊಡಿಂದ ಕೇಳಿದರೆ ನೀವೇ ಹಿಂದೆ ಹೋಗುವ ವ್ಯಕ್ತಿ, ನನಗೆ ಬೇಡ ಹೇಳಿ. ಹೌದು. ಇಲ್ಲೂ ಹಾಗೆ ಆಯ್ತಾ? ಹಾಗೆ ಆಗುವಾಗ ಅವರು ಕಾಲೇಜಿನಿಂದ ಏನು ಮಾಡಿದರು, ನನ್ನನ್ನು ಮಣಿಪಾಲಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಇನ್ ಎ ವೇ ಆಫ್ ಸೈಡ್ ಲೈನಿಂಗ್ ಯು. ಹೌದು. ಮತ್ತು ಅದು ಫಸ್ಟ್ ಟೈಮ್ ಎ ಸಾರ್ಟ್ ಆಫ್ ಎ ಪನಿಷ್ಮೆಂಟ್. ಓಕೆ. ಇಟ್ ಈಸ್ ನಾಟ್ ಎ ಪ್ಯಾಲೆಟಬಲ್ ಟ್ರಾನ್ಸ್ಫರ್. ಓಕೆ. ಆದರೆ ಅದನ್ನು ಪ್ಯಾಲೆಟಬಿಲಿಟಿ ಮಾಡಿದರು. ನನ್ನನ್ನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಬರ್ನ್ಸ್. ಬೆಂಕಿಯದ್ದು ಅಲ್ಲಿ ಆಗ ಫಸ್ಟ್ ಬರ್ನ್ಸ್ ಕ್ಲಿನಿಕ್ಸ್ ಇನ್ ಮಣಿಪಾಲ್. ಅದಕ್ಕೆ. ಓಕೆ. ಆದರೆ ನನ್ನ ಮನಸ್ಸಿನಲ್ಲಿ ತುಂಬ ನೋವಾಯಿತು. ನಾನು ಇದಕ್ಕೆ ಒಪ್ಪಿದರೆ ಒಂಥರ ಸರೆಂಡರ್ ಆಗ್ತದೆ. ವ್ಯಾಲ್ಯೂಗೆ ಸರೆಂಡರ್. ನನಗೆ ಇದು ಇರಲಿಲ್ಲ. ಸಂಬಳನೂ ಅದೇ ಬರ್ತಾ ಇತ್ತು, ಕೆಲಸನೂ ಅದೇ ಮಾಡಬೇಕಿತ್ತು. ಸಂಬಳ ಹೆಚ್ಚಾಗ್ತಿತ್ತು. ನಿಮ್ಮ. ಹೌದು. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡಿದರೆ ನನಗೊಂದು ಆಲೋಚನೆ ಮಾಡಲಿಕ್ಕೆ ಸಮಯ ಕೊಡಿ ಅಂತ. ಅವ್ರಿಗೆ ಗೊತ್ತಾಯಿತು. ಅಷ್ಟಾಗುವಾಗ ನನಗೆ ಅವರು ನನ್ನ ಸ್ಟೂಡೆಂಟಿದ್ದು ಭಾವ, ಅವರು ಚೀಫ್ ಇಂಜಿನಿಯರ್ PWD ಕರ್ನಾಟಕ, ಸಿಂಗಲ್ ಪೋಸ್ಟ್. ಆಗ ಇದು ಚೀಫ್ ಇಂಜಿನಿಯರ್ ಪೋಸ್ಟ್ 2-3 ಇರಲಿಲ್ಲ. ಅವರು ನನ್ನ ಹತ್ರ ತುಂಬ ಹತ್ತಿರ ಮಾತಾಡ್ತಿದ್ರು. ಯಾಕಂದರೆ ಅವರ ಶ್ರೀಮತಿದು ತಂಗಿ ನನ್ನ ಸ್ಟೂಡೆಂಟ್ ಶಕುಂತಲಾ ಅಂತ. ಇವತ್ತು ನಾವು ಕಾಂಟ್ಯಾಕ್ಟಲ್ಲಿ ಇದ್ದೇವೆ. ಆಯ್ತು. ಅವರು ಕೃಷ್ಣಮೂರ್ತಿ ಅಂತ ಒಬ್ಬರನ್ನು ಮದುವೆಯಾಗಿ ಅಮೇರಿಕಕ್ಕೆ ಹೋದರು. ಅವರು ಹೇಳಿದರು, ನಾನು ಒಂದು ಗೌರ್ಮೆಂಟ್ ಸರ್ವೆಂಟ್,
ನಾನು ನಿನ್ನ ಪೊಸಿಷನ್ ಇರ್ತದೆ ರಿಸೈನ್ ಮಾಡ್ತಿದ್ದೆ. ಐ ವಿಲ್ ನಾಟ್ ಕಾಂಟ್ರಡಿಕ್ಟ್, ವಿಡ್ರಾ, ವಿಡ್ರಾ. ನೀವು ಏನು ಮಾಡಿಕೊಳ್ಳಿ ಅಂತ. ಹಾಂ. ಆ ಇದರಲ್ಲಿ ಅದು ಹೇಳಿದ್ರು. ಮತ್ತು ಮರುದಿವಸ ನನಗೆ ಫೋನ್ ಮಾಡಿ ಹೇಳಿದರು ಬೆಂಗಳೂರಲ್ಲಿ, ಡಾಕ್ಟರ್ ನಿಮಗೆ ಒಂದು ಇದು ಹೇಳ್ತೇನೆ, ನೀವು ಮಡಿಕೇರಿಯಲ್ಲಿ ನನ್ನ ಫ್ರೆಂಡ್ ಡಾಕ್ಟರ್ ಅರಿಗ ಅಂತ ಇದ್ದಾರೆ. ಕೋಇನ್ಸಿಡೆನ್ಸ್ ನಾನು ನಿಮ್ಮ ವಿಷಯ ಮಾತಾಡುವಾಗ ಅವರು ಹೇಳಿದರು, ಅವರು ವೇಣೂರಿನವರು, ಬೆಳ್ತಂಗಡಿಯವರು, ನೀವು ಬೆಳ್ತಂಗಡಿ ಬೇಣೂರಿನವರು, ಅವರನ್ನು ಏನಾದರೂ ಮಾಡಿ ನನಗೆ ಅಸಿಸ್ಟೆಂಟಾಗಿ ತಂದುಕೊಡಿ ಅಂತ ಮಡಿಕೇರಿಗೆ. ನಾನು ಅವನಿಗೆ ತುಂಬ ಆಪರ್ಚುನಿಟಿ ಕೊಡ್ತೇನೆ, ಸರ್ಜರಿ ತುಂಬ ಕೇಸಸ್ ಉಂಟು, ಅವನು ತುಂಬ ಕೆಲಸ ಮಾಡುವವ ಅಂತ ಕೇಳಿದರು. ನನಗೆ ಸಂತೋಷ ಆಯಿತು. ಯಾಕೆಂದರೆ ಅವರು ಪವರ್ಫುಲ್ ಬಳ್ಳಾಲ್ ಮೋಟಾರ್ ಸರ್ವಿಸ್ ಅಂತ ಮಂಗಳೂರಿನಲ್ಲಿ ದೊಡ್ಡ ಅವರದ್ದು ಭಾವ. ಹಾಗೆ ಅವರು ಹೇಳಿದ್ದಕ್ಕೆ ನಾನು ರಿಸೈನ್ ಮಾಡಿದೆ. ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿದೆ. ಯಾಕೆಂದರೆ ಅವರು ರಿಸಿಸ್ಟ್ ಮಾಡಿದರು ನನ್ನನ್ನು ಟ್ರಾನ್ಸ್ಫರ್ ಮಾಡೋದು. ಬೇಡ, ಇದು ಯು ಆರ್ ಹಿಟ್ಟಿಂಗ್ ಎ ರಾಂಗ್ ಮ್ಯಾನ್ ಅಂತ ಹೇಳಿ. ಹಿಟ್ಟಿಂಗ್ ಎ ರಾಂಗ್ ಮ್ಯಾನ್ ಅಂತ ದಿಸ್ ಪಾಲಿಟಿಕ್ಸ್. ನನಗೆ ಏನಾಗುತ್ತೆ ಅಂತ ಹೇಳಿ, ಇಬ್ಬರೂ ನನಗೆ ಬೇಕಾದವರು ಅಲ್ಲ. ಒಂದು ವಿಚಾರ ಸರ್, ದಟ್ ಆವಾಗ ನಿಮಗೊಂದು ನೀವು ಡೇಟ್ ಆಫ್ ಬರ್ತ್ 1938. ನೀವು ಆಲ್ಮೋಸ್ಟ್ 30ಸಲ್ಲಿ ಇದ್ರಿ. ಆವಾಗಲೇ ನಿಮಗೆ ಅಲ್ಲಿ ಪ್ರೊಫೆಷನಲ್ ರೆಪ್ಯುಟೇಷನ್ ತುಂಬ ಚಂದ ಆಯ್ತಾ? ಚಂದ ಆಯ್ತು. ಓಕೆ. ಸೊ ಐ ವಾಸ್ ವೆರಿ ಪಾಪ್ಯುಲರ್ ವಿತ್ ದ ಎಂಟೈರ್ ಸ್ಟಾಫ್ ಆಫ್ ದ ಕಾಲೇಜ್. ಸೊ ನೀವು ಅದನ್ನು ಬಿಟ್ಟು ಯು ಆರ್ ಮ್ಯಾರಿಡ್ ದೆನ್? ನೋ, ಇಲ್ಲ, ಮದುವೆ ಆಗಿರಲಿಲ್ಲ. ಸೊ 2 ಸೂಟ್ ಕೇಸ್ ತಗೊಂಡು ಮಡಿಕೇರಿಗೆ ಬಂದ್ರಿ. ಇಲ್ಲಿ ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವಾಗ ಯು ರಿಪೋರ್ಟೆಡ್. ನಿಮ್ಗೆ ಅಪಾಯಿಂಟ್ಮೆಂಟ್ ಅವಾಗ ಯಾರು ಕೊಡ್ತಾ ಇದ್ರು? ಇಲ್ಲೇ DHOನೇ ಕೊಡ್ತಾ ಇದ್ರ ಅಪಾಯಿಂಟ್ಮೆಂಟ್? ಹೇಗಾಗ್ತಿತ್ತು? ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ. ಅವಾಗ ಮೆಡಿಕಲ್ ಎಜುಕೇಶನ್ ಇರಲಿಲ್ಲ. ಮೆಡಿಕಲ್ ಎಜುಕೇಶನ್ ಇರಲಿಲ್ಲ. ಹೆಲ್ತ್ ಅಂಡ್ ಫ್ಯಾಮಿಲಿ ಬಂದು ಸೇರಿದ್ರಿ. ಎಲ್ಲಿ ಉಳ್ಕೊಂಡ್ರಿ ಸರ್? ಎಲ್ಲಿ ಇದ್ರಿ ಅವಾಗ? ಆ ದಿನ ಕ್ವಾರ್ಟರ್ಸ್ ಕೊಟ್ಟರು ಒಂದು ಇತ್ತು. ಯಾಕೆಂದರೆ ನನ್ನ ಫ್ರೆಂಡ್ ಚೀಫ್ ಇಂಜಿನಿಯರ್ ಆಫ್ PWD, ಅವರು ಒಂದು ವೇಕೆಂಟ್ ಓಲ್ಡ್ ಕಾಟೇಜ್ ಇತ್ತು. ಎಲ್ಲಿತ್ತು ಮಡಿಕೇರಿ? ಅದು ಹಾಸ್ಪಿಟಲ್ನ ಒಳಗೆ, ಇದರಿಂದ ಹಾಸ್ಪಿಟಲ್. ಈಗ ಮೊನ್ನೆ ಡಿಮಾಲಿಷ್ ಮಾಡಿದ್ದಾರೆ, ಅದನ್ನು ಡಿಮಾಲಿಷ್ ಮಾಡಿ ಈಗ ಹೊಸ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಸೆಂಟಿಮೆಂಟಲ್ ಐ ಫೀಲ್ ಹರ್ಟ್. ಇಟ್ ವಾಸ್ ಎ ಬ್ಯೂಟಿಫುಲ್ ಬ್ರಿಟಿಷ್ ಕಾಟೇಜ್. ಸರ್, ಸ್ವಲ್ಪ ಪುನಃ ಹಿಂದಕ್ಕೆ ಹೋಗೋಣ. ನೀವು MBBSಗೆ ಸೇರಿದ್ದೇ ಒಂದು ಮಿರಾಕಲ್ ಅಂತೆ. ಹೌದು. MBBS ಸೀಟ್ ಹೇಗಾಯಿತು? ಎಲ್ಲಿ ಓದಿದ್ರಿ? ನಿಮ್ಮ ಚೈಲ್ಡ್ಹುಡ್ ಮತ್ತು MBBS ಆ ಫೇಸ್ ಬಗ್ಗೆ ಸ್ವಲ್ಪ ಹೇಳಿ. ಇದು ನಾನು ಇಂಜಿನಿಯರಿಂಗ್ ಓದಬೇಕಂತ ನನ್ನ ಆಸೆ ಇದ್ದದ್ದು. ಇಂಜಿನಿಯರಿಂಗ್ ಮಾಡಬೇಕು. ಹೌದು. ಮೆಂಟಲಿ ನಾನು ಅದಕ್ಕಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸೇ ಕಾನ್ಸಂಟ್ರೇಟ್ ಮಾಡಿದೆ. ಸ್ವಲ್ಪ ಬಯಾಲಜಿ ನೆಗ್ಲೆಕ್ಟ್ ಮಾಡಿದೆ. ಆ ಟೈಮಲ್ಲಿ PUC 1 ವರ್ಷ? 2 ಅಲ್ಲ, ನಾನು ಲಾಸ್ಟ್ ಬ್ಯಾಚ್ ಆಫ್ ಇಂಟರ್ಮೀಡಿಯೇಟ್ ಮೆಡ್ರಾಸ್. ಓ, ಅಂದರೆ ಫಸ್ಟ್ PUC, ಸೆಕೆಂಡ್ PUC ಇತ್ತಾ? ಇಲ್ಲ, ಸೆಕೆಂಡ್ PUC ಇಲ್ಲ, 2 years ಇಂಟರ್ಮೀಡಿಯೇಟ್ ಆಫ್ 10th. PUC ಆಫ್ಟರ್ 10th. ಓಕೆ. ಕಮ್ಸ್ ಟು ಸೇಮ್. ಅವರು ಫಸ್ಟ್ PUC, ಸೆಕೆಂಡ್ PUC ಇತ್ತು. ಅದರಿಂದ ಇದು. ಆದರೆ ನಾನು ಲಾಸ್ಟ್ ಬ್ಯಾಚ್ ಆಫ್ ಇಂಟರ್ಮೀಡಿಯೇಟ್ ಫ್ರಮ್ ಮೆಡ್ರಾಸ್ ಯೂನಿವರ್ಸಿಟಿ. ಓ, ನಿಮ್ಮದು ಕಾಲೇಜ್ ಯಾವುದು? PU ಕಾಲೇಜ್ ಯಾವುದು? ಅದು ಗೌರ್ಮೆಂಟ್ ಕಾಲೇಜ್. ಇಲ್ಲಿ ಮಂಗಳೂರು. ಆವಾಗ ನಿಮ್ಮ ಪೇರೆಂಟ್ಸ್ ಮಂಗಳೂರಲ್ಲೇ ಇದ್ರು ಅಲ್ಲ? ಇಲ್ಲ, ಬೆಳ್ತಂಗಡಿಯಲ್ಲಿ ಇದ್ದರು. ನೀವು ಬಸ್ಸಲ್ಲಿ ಬಂದು ಹೋಗ್ತಾ ಇದ್ರಿ? ಇಲ್ಲ, ನನಗೆ ಮಂಗಳೂರಲ್ಲಿ ಮನೆ ಇತ್ತು. ಓಕೆ. ನಮ್ಮ ಒರಿಜಿನಲ್ ಮನೆ ಮಂಗಳೂರು. ತಂದೆಗೆ ಇದ್ದದ್ದು ಹೋಟೆಲ್ ಬೆಳ್ತಂಗಡಿಯಲ್ಲಿ. ಓ, ಅವರು ಬೆಳ್ತಂಗಡಿಗೆ ಹೋಟೆಲ್ ನಡೆಸಿ ಬರ್ತಾರೆ, ಧರ್ಮಸ್ಥಳದ ಹತ್ತಿರ. ಹಾಗೆ ಅಲ್ಲಿ ನಾನು, ತಂದೆಯವರು ಹೋಟೆಲ್ ಮಾಡ್ತಿದ್ರು, ನಾನು ಮಂಗಳೂರಿಂದ ಅಲ್ಲಿ ಕಾಲೇಜಿಗೆ ಹೋಗ್ತೀನಿ. ಅದೇ ಸರ್, MBBS ಸೀಟಿಗೆ ಸ್ವಲ್ಪ ನಿಮಗೆ ಒಮ್ಮೆ ಸಿಕ್ಕಲಿಲ್ಲ. ಆಗ ಮೆಡಿಕಲ್ ಕಾಲೇಜ್ ಭಾಳ ಕಡಿಮೆ, ಬರೀ 4 ಸೀಟ್. ಸ್ಟ್ಯಾನ್ಲಿಯಲ್ಲಿ 2, ಮೆಡ್ರಾಸ್ ಮೆಡಿಕಲ್ ಅಲ್ಲಿ 2, 4 ಸೀಟ್. 4 ಸೀಟಿಗೆ
ಮಂಗಳೂರು, ಉಡುಪಿ, ಕೂರ್ಗ್ ಹ್ಮ್. ಇಷ್ಟಕ್ಕೆ ಡಿಸ್ಟ್ರಿಬ್ಯೂಷನ್. 4 ಸೀಟ್ 3 ಜಿಲ್ಲೆಗೆ. ಹಾಂ, ಓಕೆ. 4 ಸೀಟೇ ಅಷ್ಟೇ, ಹ್ಮ್. ಅಷ್ಟೇ ಇರೋದು. ಹ್ಮ್. ಅದರಲ್ಲಿ ಸರ್ವಸಾಧಾರಣವಾಗಿ ಟಾಪ್ ಆ್ಯಂಡ್ ಸ್ಟೂಡೆಂಟಿಗೆ ಮಾತ್ರ ಆಪರ್ಚುನಿಟಿ. ಹ್ಮ್. ಮತ್ತು ಬೇರೆ ಕಾಲೇಜ್ ಇಲ್ಲ. ಕಾಲೇಜ್ ಇಲ್ಲ. ಈ ಮೈಸೂರು ಮೆಡಿಕಲ್ ಕಾಲೇಜ್ ಬರ್ತಿರ್ಲಿಲ್ವ ನಮ್ಮ ಅಂಡರಲ್ಲಿ? ನಮಗೆ ಬರ್ತಿರ್ಲಿಲ್ಲ, ಅದು ಮೆಡ್ರಾಸ್ ಯೂನಿವರ್ಸಿಟಿ. ಓಕೆ. ಮೆಡ್ರಾಸ್ ಯೂನಿವರ್ಸಿಟಿ. ಮೆಡ್ರಾಸ್ ಯೂನಿವರ್ಸಿಟಿ ಆದ್ದರಿಂದ ನಮಗೆ ಮೈಸೂರು ಮೆಡಿಕಲಿಗೆ ಸೀಟ್ ಕೊಡ್ತಿರ್ಲಿಲ್ಲ ಆ ಬ್ಯಾಚಿನಲ್ಲಿ. ಆದರೆ ಅಂದರೆ ನೆಕ್ಸ್ಟ್ ಇಯರಿಗೆ ಇಡೀ ಯೂನಿವರ್ಸಿಟಿ ಚೇಂಜ್ ಆಯಿತು. ನಾವು ಕಂಪ್ಲೀಟ್ ಮೈಸೂರು ಯೂನಿವರ್ಸಿಟಿಗೆ ಬಂದೆವು. ಆಗ ಮೈಸೂರು, ಬೆಂಗಳೂರು, ಮಧುರೈ, ಈ ಹುಬ್ಳಿ 3 ಸೀಟ್ ಆಯಿತು. ಮತ್ತು ಸೀಟ್ ಈಸ್ ಓಪನ್, ಯಾರು ಎಷ್ಟು ಮಂದಿ ಹೋಗ್ಬೋದು. ನನ್ನ ಟೈಮಿಗೆ ಬಾಟಲ್ ನೆಕ್ ಆಯಿತು. ಬರೀ 4 ಸೀಟ್. 4 ಸೀಟಲ್ಲಿ 2 ಕೊಡಗಿನವರು, 2 ಮಂಗಳೂರಿನವರಿಗೆ ಕೊಟ್ಟರು. ಅವರು ಕಲಿಯೋದ್ರಲ್ಲಿ ತುಂಬ ಬ್ರಿಲಿಯಂಟ್. ಅನ್ಫಾರ್ಚುನೇಟ್ಲಿ ಅಂದರೆ ಈಗ ಆ 4 ಮಂದಿ ಇಲ್ಲ. ಅದರಲ್ಲಿ ಒಂದು ಉತ್ತಪ್ಪ ಅಂತ ಕೊಡಗಿನವರು, ಈ ಕಮಿಟೆಡ್ ಸುಸೈಡ್. ಅವರು ಕನ್ಸಾಲಿಡೇಟೆಡ್ ಕಾಫಿಯಲ್ಲಿದ್ದರು. ಮಂಗಳೂರಿನಲ್ಲಿದ್ದವರು ಸಹ ಸುಸೈಡ್ ಮಾಡಿದ್ರು, ಇಬ್ಬರು. ಮತ್ತೆ ಇಬ್ಬರು ನನಗೆ ಯಾರಂತ ಐ ಹ್ಯಾವ್ ನೋ ಐಡಿಯಾ ಆಫ್ ದ ಪೀಪಲ್. KMCಗೆ ಹೇಗೆ ಸೀಟ್ ಆಯಿತು ಸರ್ ನಿಮ್ಮದು ಆವಾಗ? KMC ಸೀಟ್ ಅದೊಂದು ಮಿಸ್ಟ್ರಿ ಆಯಿತು. ನಮಗೆ ಇಂಟರ್ವ್ಯೂವಿಗೆ ಕಾರ್ಡ್ ಬಂತು. ಅದು ನಮಗೆ ಪೇಮೆಂಟ್ ಮಾಡಬೇಕಿತ್ತು. ಇಟ್ ಇಸ್ ಎ ಪೇಮೆಂಟ್ ಸೀಟ್. ಹೌ ಮಚ್ ಯು ಹ್ಯಾಡ್ ಟು ಪೇ? 30,000 in 57. Huge money. Very huge money, very huge. For the whole course per year? ಇಲ್ಲ, ಇಟ್ಸ್ ಎ ಕ್ಯಾಪಿಟೇಷನ್. ಓಕೆ. ಇಯರ್ಲಿ 1,500 ಕಾಲೇಜ್ ಫೀಸ್. ಅಂದರೆ 5 ಇನ್ಸ್ಟಾಲ್ಮೆಂಟ್. 5 ಇನ್ಸ್ಟಾಲ್ಮೆಂಟ್ ಆಫ್ 1,500 ಕಾಲೇಜ್ ಫೀಸ್ ಪ್ಲಸ್ 30,000 ಕ್ಯಾಪಿಟೇಷನ್. ಅದು ಕೂಡ ಒಂದು, ಇಟ್ ಈಸ್ ಎ ಕಾಂಪಿಟೇಷನ್ ವಿತ್ ಮಾರ್ಕ್ಸ್. ಮಾರ್ಕ್ಸ್ ವಾಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಹ್ಯಾವ್ ಮಿನಿಮಮ್ 50% ಟು ಅಪ್ಲೈ. ಆಗ ಮಾರ್ಕ್ಸ್ ಕೊಡ್ತಿರ್ಲಿಲ್ಲ. ಹೌದು. ನಮ್ಮ ಟೈಮಿಗೆಲ್ಲ 60% ಅಂದರೆ ಒಂದು ಟಾಪರ್, ಬಹಳ ಕಡಿಮೆ. 70 ಅಂದರೆ ಇಟ್ಸ್ ಎ ಡಿಸ್ಟಿಂಕ್ಷನ್ಸ್. ಇವತ್ತಿನಾಗೆ 90. ಇವಾಗ ಎಲ್ಲರೂ 90. ಈಗ ಎಲ್ಲರೂ 90. ನಮ್ಮ ಟೈಮಿಗೆ ನನಗೆ ಜಸ್ಟ್ 50% ಇತ್ತು. ಸೊ ಐ ವಾಸ್ ಎಲಿಜಿಬಲ್. ಬಿಲೋ 50 KMCಯಲ್ಲಿ ತಗೊಳ್ತಿರ್ಲಿಲ್ಲ. ಮತ್ತು ಯಾವ ರಿಸರ್ವೇಷನ್ ಇಲ್ಲ. ಮಾರ್ಕ್ಸ್ ಇಸ್ ದ ಸೋಲ್ ಕ್ರೈಟೀರಿಯಾ. ಇಂಟರ್ವ್ಯೂ ಬಂದಾಗ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ಇಂಟರ್ವ್ಯೂ ಫಾರ್ 3 days ಅಂತ ಬರೆದಿದ್ದರು. 1, 2, 3. ನಾವು ನೆನೆಸಿ 3 ದಿವಸದಲ್ಲಿ 1 ದಿವಸ ಇಂಟರ್ವ್ಯೂ ಅಂತ. ಅದು ಹೇಗಾಗಿತ್ತಂತೆ, 1ನೇ ದಿವಸ ಒಂದು ಜನರಲ್ ನಾಲೆಜ್, ಸೆಕೆಂಡ್ ಡೇ ಆಪ್ಟಿಟ್ಯೂಡ್ ಫಾರ್ ಮೆಡಿಸಿನ್, ಥರ್ಡ್ ಡೇ ಈಸ್ ಎ ಪರ್ಸನಾಲಿಟಿ. ಎಸ್, ನಾನು ಥರ್ಡ್ ಡೇ ಹೋಗಿಬಿಟ್ಟೆ. ಯಾಕೆ 2-3 ದಿವಸ ಉಡುಪಿಯಲ್ಲಿ ಕೂತ್ಕೊಳ್ಳೋದು ಯಾಕೆ ಅಂತ. ಸೊ ಐ ವಾಸ್ ಡಿಸ್ಕ್ವಾಲಿಫೈಡ್. ಓಕೆ. ಡಿಸ್ಕ್ವಾಲಿಫೈ ಆಗಿ ಹಿಂದೆ ಬಂದೆ. ಮತ್ತು ಏನು ಮಾಡೋದು, ಬೇರೆ ಏನಿಲ್ಲ. ಇನ್ಫ್ಲುಯೆನ್ಸ್ ಮಾಡಿದೆವು. ಡಾಕ್ಟರ್ TM ಪಯ್ಯ ಮನೆಗೆ ಹೋಗಿ ಮಾತಾಡಿದೆವು. ನಮ್ಮ ಹೋಟೆಲಿಗೆ ಒಂದು KT ಅಂತ ಒಂದು ಟೀ ಡಸ್ಟ್ ಪರ್ಚೇಸ್. ಅವರು TM ಪೈಗೆ ತುಂಬ ಹತ್ತಿರ. ಅವರು ಕರ್ಕೊಂಡೋದ್ರು. ನನ್ನ ಮೇಲೆ ಭಾಳ ಪ್ರೀತಿ ಅವರಿಗೆ. ಕರ್ಕೊಂಡೋದ್ರು. ಅವ್ರು ಹೇಳಿದ್ರು, ಏನು ಮಾಡಲಿಕ್ಕೆ ಆಗೋದಿಲ್ಲಪ್ಪ, ಸೀಟ್ ಫುಲ್ ಆಗಿದೆ, ಮತ್ತು ನೀನು ಇಂಟರ್ವ್ಯೂಗೇನೆ ಬಂದಿಲ್ಲ, ಯು ಆರ್ ಡಿಸ್ಕ್ವಾಲಿಫೈಡ್ ಫ್ರಮ್ ಇಂಟರ್ವ್ಯೂ. ಹಾಗೆ ಬಿಟ್ಟು ಮತ್ತು ಎಲಿಷಿಯಸ್ ಕಾಲೇಜಲ್ಲಿ ಬಯಾಲಜಿ, ಝುವಾಲಜಿಯಲ್ಲಿ
BSc ಸೇರಿದ್ರಿ? ಹೌದು, BSc ಸೇರಿದೆ. ಈ ವಿಷಯ ನಮಗೆ ಇನ್ನೊಬ್ಬರು ಉಡುಪಿಯವರದ್ದು ಗುರ್ತಾಯಿತು, ಗೋಪಾಲ್ ಶೆಟ್ಟಿ ಅಂತ. ಅವರು ಮಂಜುನಾಥ್ ಮೋಟರ್ಸ್ನ ಪ್ರೊಪ್ರೈಟರ್. ಮಂಜುನಾಥ್ ಮೋಟರ್ನ ಪ್ರೊಪ್ರೈಟರ್ ಅವರು ಒಂದಾನೊಂದು ಕಾಲದಲ್ಲಿ ಶಂಕರ್ ಹೋಟೆಲಲ್ಲಿ ಬಸ್ ಕಂಡಕ್ಟರ್. ನಾನು ಸೇರುವಾಗ ಅವರಿಗೆ 8 ಬಸ್ ಇತ್ತು. ಅವರ ಎಲ್ಲ ಅಕೌಂಟ್ ಸಿಂಡಿಕೇಟ್ ಬ್ಯಾಂಕಿನಲ್ಲಿ. ನಮ್ಮ ಹೋಟೆಲ್ನಲ್ಲಿ ಅವರಿಗೊಂದು ರೂಮ್ ಇತ್ತು. ಅವರ ಡ್ರೈವರಿಗೆ, ಕಂಡಕ್ಟರಿಗೆ ಬಂದರೆ ಮತ್ತು ಅವರ ಧರ್ಮಸ್ಥಳಕ್ಕೆ ಆಗಾಗ ಬರುವಾಗ ನಮ್ಮಲ್ಲಿ ಬಂದು ಕಾಫಿ ಕುಡಿದು ಹೋಗ್ತಿದ್ರು. ಈ ಟೀ ಮಾರುವ ಟೀ ಡಸ್ಟಿನ ಏಜೆಂಟ್ ಬಾಳಿಗ ಅಂತ, ಬಾಳಿಗ ಮಾಮ ಅಂತ, ನಾವು ಕೊಂಕಣಿಯಲ್ಲೇ ಮಾತಾಡ್ತಿದ್ದೆವು. ಅವರು ಹೇಳಿದರು ನನ್ನ ತಂದೆ ಹತ್ರ ಕೊಂಕಣಿ ಭಾಷೆಯಲ್ಲಿ, ನೀವು ಒಂದು ಮಾಡಿ, ನನಗೆ ನಾನು ರಿಲೇಟಿವ್, ಅದೇ ಬಡವ. ಗೋಪಾಲ್ ಶೆಟ್ಟರು ಸ್ವಲ್ಪ ದೊಡ್ಡ ಜನ, 8 ಬಸ್ಸಿನ ಅಕೌಂಟು ಅವರದ್ದು ಸಿಂಡಿಕೇಟ್ ಬ್ಯಾಂಕಲ್ಲಿ ಇರೋದು. ನೀವು ಅವ್ರದ್ದೊಂದು ಮಾತಾಡಿ ಹೇಳಿದರು. ಮಾತ್ರ ಅಲ್ಲ, ಅವರೇ ಹೋಗಿ ಗೋಪಾಲ್ ಶೆಟ್ಟರಿಗೆ ಹೇಳಿದರು, ನಿಮಗೊಂದು ಉಪಕಾರ ಆಗಬೇಕು, ಗಣೇಶ್ ರಾಯರ ಮಗನಿಗೆ ರಿಜೆಕ್ಟ್ ಆಗಿದೆ ಕಾಲೇಜಲ್ಲಿ. ಆಗಲೇ ಅಷ್ಟಾಗ 3 ತಿಂಗಳು ಕಳೆದೋಗಿತ್ತು. ಆಗಸ್ಟ್ ಪಾಸ್ಟ್. ಅವ್ರಿಗೆ ಅದೇ ಹಾಗೆ ಆಗೋದು. ಗಣೇಶ್ ರಾಯರ ಮಗನದು ಗುರುತುಂಟು, ಒಳ್ಳೆ ಹುಡುಗ, ನಾನು ಹೋದಾಗ ಮಾತಾಡ್ತಾನೆ, ಹೋಗಿ ಹೇಳಿದರು. ಅವರು ಇಲ್ಲ ಗೋಪಾಲ್ ಶೆಟ್ರೆ, ಫ್ರೆಂಡ್ಶಿಪ್ಪಿಗೂ ಕಾಲೇಜಿಗೂ ಸಂಬಂಧ ಇಲ್ಲ, ಇಟ್ಸ್ ಡಿಸ್ಪ್ಯೂಟೇಬಲ್. ಯಾಕಂದರೆ ದಿಸ್ ವಿಲ್ ಫಾಲೋ ನೆಕ್ಸ್ಟ್ ಇಯರ್, ಸಂಬಡಿ ವಿಲ್ ಕಮ್ ಇನ್ಫ್ಲೂಯೆನ್ಸ್ ವಿತ್. ಡಿಸಪಾಯಿಂಟ್ ಆಯಿತು, ಅಲ್ಲಿ ಮುಗಿದೋಯಿತು. ಅವರಿಗೆ ಮನೆ ಹೋಗಿ ಅವರಿಗೊಂದು ಇನ್ಸಲ್ಟ್ ಆಯಿತು. ನನ್ನ ಒಂದು ಕ್ಯಾಂಡಿಡೇಟಿಗೆ ಸೀಟ್ ಕೊಟ್ಟಿಲ್ಲಲ್ಲ, ನಾನು ಅವಿದ್ಯಾವಂತ, ನನ್ನ ದುಡ್ಡಿನ ಬಲದಲ್ಲಿ ನಾನು ಓದೋದು. ಆದರೆ ನನಗೆ ನೀವು ಎಷ್ಟು ಇಂಪಾರ್ಟೆಂಟ ಅಷ್ಟೇ ಗಣೇಶ್ ರಾಯರು ಇಂಪಾರ್ಟೆಂಟ್. ನನ್ನ ಬಸ್ಸನ್ನು ಎಲ್ಲ ವ್ಯವಹಾರಗಳನ್ನು ಅವರು ಬೆಳ್ತಗಡಿಯಿಂದ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಮಾತು ಚಕಮಕಿ ಆಯಿತು. ಅವ್ರಿಗೆ ಡೈರೆಕ್ಟ್ ಟೀಮೇ ಪೈಗೆ. ಸರ್, ಈಗಿನ ಕಾಲದಲ್ಲಿ ಒಂದು ಸೀಟ್ಗಾಗಿ ಯಾರು ಆ ಥರ ಜನರನ್ನು ಎದುರಾಕೊಳ್ಳಲ್ಲ. ಇಲ್ಲ, ಕೊಡೋದಿಲ್ಲ, ಆಯ್ತಲ್ಲ. ಹಾಗೆ ಆಯಿತು. ಅವರಿಗೆ ಒಂದೇ ಒಂದು ಕೊಡ್ತೀರಿ, ಕೊಡೋದಿಲ್ಲ, ನನಗೆ ಈ ಶನಿವಾರದ ಒಳಗೆ ಹೇಳಬೇಕು ನಿಘಂಟು. ಅವರು ಭಾಳ ರಿಕ್ವೆಸ್ಟ್ ಮಾಡಿದರು, ನೀವು ಹಾಗೆಲ್ಲ ಕೋಪ ಮಾಡಬಾರ್ದು, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇದು ಸಣ್ಣ ಲೋನಿನ ವ್ಯಾಪಾರ ಅಲ್ಲ, ಫೈನಾನ್ಸ್ ಅಲ್ಲ, ಹಾಗೆ ಮಾಡಬಾರ್ದು. ಇವರು ಮನೆಯಲ್ಲೇ ಹೋದರು. ಅವರ ಭಾವ ಮಂಜುನಾಥ್ ಮೋಟರ್ಸ್ನ ಮ್ಯಾನೇಜರ್. ಆಗ ಇವರು ಇಲ್ಲಿಟ್ರೇಟ್ ಆಲ್ಮೋಸ್ಟ್, ಪಾಪ. ಎಲ್ಲ ಅಕೌಂಟ್ ಕ್ಲೋಸ್ ಮಾಡೋ ಸಿಂಡಿಕೇಟ್ ಬ್ಯಾಂಕಲ್ಲಿ. ಎಲ್ಲ ಭಾಳ ದೊಡ್ಡ ಅಕೌಂಟ್ ಅದು. 8 ಬಸ್ಸುಗಳು ರನ್ ಆಗೋದು, ಹೊಸ ಬಸ್ಸುಗಳು ಬರೋದು, ಪ್ರಾಸ್ಪೆಕ್ಟಿವ್ ಒಂದು ಫ್ಲೀಟ್ ಓನರ್. ಅವ್ರ ಹಾರ್ಟಿಗೆ ತಗೊಂಡ್ಬಿಟ್ರು, ನೋವಾಯ್ತು ಅವರಿಗೆ, ಭಾಳ ಸೀರಿಯಸ್ ತಗೊಂಡ್ರು. ಅವ್ರು ಹೋಗಿ ಹೇಳಿದರು, ಅಕೌಂಟ್ ಕ್ಲೋಸ್ ಮಾಡಿದರು. ಇಮಿಡಿಯೇಟ್ಲಿ ಬ್ಯಾಂಕಿನಲ್ಲಿ ಫೋನ್ ಮಾಡಿದರು ರಮೇಶ್ ಪೈ ಅವರಿಗೆ. ಆಗ ರಮೇಶ್ ಪೈ ಇನ್ಚಾರ್ಜ್ ಆ್ಯಕ್ಟಿವಿಟೀಸ್, ಇವರು ಚೀಫ್ ಆಫ್ ಎವ್ರಿಥಿಂಗ್, TMA ಪೈ. ಅದು ಕಡೆಗೆ ಹೊಡೆದ್ರಿ, ಅವರ ಜನರಲ್ ಮ್ಯಾನೇಜರ್ ಕಳಿಸಿದ್ರು ಇವರಲ್ಲಿ. ಆಯಿತು, ಐ ವಿಲ್ ಸ್ಯಾಕ್ರಿಫೈಸ್ ಆಲ್ ಮೈ ಈಗೋ, ಬ್ರಿಂಗ್ ದ ಬಾಯ್, ಐ ವಿಲ್ ಗಿವ್ ಯು ಎ ಸೀಟ್ ಅಂತೇಳಿ. ಹಾಗೆ ನಾನು ಸೆಪ್ಟೆಂಬರಿಗೆ ಮೆಡಿಕಲ್ ಕಾಲೇಜಿಗೆ ವಿದೌಟ್ ಇಂಟರ್ವ್ಯೂ ಐ ಗಾಟ್ ದ ಸೀಟ್. ಆದರೆ ಒಂದು ನನಗೆ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ, ಅಟೆಂಡೆನ್ಸ್ ಶಾರ್ಟ್ ಆಯಿತು. ಯೂನಿವರ್ಸಿಟಿ ಡಿಡ್ ನಾಟ್ ಗಿವ್. ಸೊ ದೇ ಆಸ್ಕ್ ಮೀ ಟು ಅಪಿಯರ್ ಫಾರ್ ದ ಸೆಕೆಂಡ್ ಎಕ್ಸಾಮ್. ಆ ರೆಗ್ಯುಲರ್ ಎಕ್ಸಾಮಿಗೆ ನನಗೆ ಕೊಡಲಿಲ್ಲ. ನನಗೆ ಒಂದು 6 ತಿಂಗಳು ಸೀಟ್ ಹೋಯಿತು. MBBS ಸೇರಿದ್ದು ನೀವು 1957ಕ್ಕೆ ಸೇರಿದ್ದು. 57ಕ್ಕೆ ಸೇರಿದ್ದು. ಅದು KMC ಫಸ್ಟ್ ಬ್ಯಾಚಾ?
ಕೇಳ ಫಿಫ್ತ್ ಬ್ಯಾಚ್. KMC ಫಿಫ್ತ್ ಬ್ಯಾಚ್. ಫಿಫ್ತ್ ಬ್ಯಾಚ್. ಮತ್ತೊಂದು ಸರ್, ಆಗಿನ ಕಾಲದ ಮಂಗಳೂರು ಹೇಗಿತ್ತು? ನಿಮ್ಮ ಮನೆ ಎಲ್ಲಿತ್ತು ಮಂಗಳೂರಲ್ಲಿ? ಮಂಗಳೂರು ಉರ್ವಾ ಮಾರ್ಕೆಟ್. ಓಕೆ. ಈಗ KMC ಇದ್ದಲ್ಲೇ ಇತ್ತಲ್ಲ, ಕಾಲೇಜ್ ಬೇರೆ ಕಡೆ ಇತ್ತಾ? ಅಲ್ಲೇ ಇತ್ತು? ಇಲ್ಲ, ಜ್ಯೋತಿಯಲ್ಲಿ. ಆಗ ಕಾಲೇಜ್ ಪಾಪ್ಯುಲರ್ ಹೋಟೆಲ್ ಒಂದು ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ಇತ್ತು. ಪಾಪ್ಯುಲರ್ ಹೋಟೆಲ್ ಈಗಲೂ ಇದೆ ಅಲ್ಲ, ಈ ನೆಹರು ಮೈದಾನಕ್ಕೆ ಹೋಗೋ ರೋಡಲ್ಲಿ? ಹಾಂ, ಅದೇ ಅಲ್ಲಿ. ಓಕೆ, ಹೌದು. ಇದು ಗಣೇಶ್ ಟೆಂಪಲ್ನ ಶರವ್. ಅದು ಪೈಗಳಿದೆ, ನಂಗೆ ಗೊತ್ತಿದ ಹಾಗೆ. ಅದು ಪೈಗಳಿದೆ, ಪಾಪ್ಯುಲರ್ ಹೋಟೆಲ್ ಪೈಗಳದಲ್ವಾ? ಅದು ಯಾರ್ದಂತ ನನಗೆ ಗೊತ್ತಿಲ್ಲ. ಅದು ಅವರದ್ದು ಅಂದರೆ ಅಲ್ಲ, ಈ ಪೈ ಬೇರೆ ಯಾವುದು ಪೈ? ಹೌದು, ಬೇರೆ ಅವರದ್ದು ಗ್ರೂಪ್ಸ್ ಇರಬೇಕು. ಹೌದು, ಅದೇ ಬಿಲ್ಡಿಂಗ್ನಲ್ಲಿ ಎಲ್ಲ ಕಾಲೇಜು ಮತ್ತು ವೆನ್ಲಾಕ್ ಹಾಸ್ಪಿಟಲ್ ಆ್ಯಸ್ ಯೂಶುವಲ್. ಸರ್, ಆವಾಗ ಈ 1950s ಈ MBBS ಕೋರ್ಸ್ ಮಾಡಲಿಕ್ಕೆ ಓನ್ಲಿ ಜೆಂಟ್ಸ್ ಇದ್ರ, ಅಲ್ಲ ಹೆಣ್ಮಕ್ಳು ಎಲ್ಲ ಬ್ಯಾಚ್? ಇಲ್ಲ, ಹೆಣ್ಣು ಮಕ್ಕಳು ತುಂಬ ಇತ್ತು. ತುಂಬ ಇತ್ತು. ಹೌದು, ಎಲ್ಲ ಮಂಗಳೂರು ಸುತ್ತಮುತ್ತಲ ಅವರೇ? ಇಲ್ಲ ಇಲ್ಲ ಇಲ್ಲ, ನನ್ನ ಬ್ಯಾಚಿನಲ್ಲಿ ಒಂದು 4-5 ಮಂದಿ ಮಂಗಳೂರು. ಬಾಕಿ ಎಲ್ಲ ಕಾಶ್ಮೀರಿಂದ ಬಂದದ್ದು, ಕನ್ಯಾಕುಮಾರಿಯವರೆಗೆ ಇದ್ದರು. ನಮ್ಮ ಕ್ಲಾಸಿನಲ್ಲಿ ಮೆಜಾರಿಟಿ ಇದ್ದದ್ದು ಫ್ರಮ್ ಕೇರಳ, ಮತ್ತು ಮಹಾರಾಷ್ಟ್ರ, ಆಮೇಲೆ ತಮಿಳ್ನಾಡು, ಮತ್ತು ಎಸಾರ್ಟ್ ಡೆಲ್ಲಿ, ಕಾಶ್ಮೀರ, ಎಲ್ಲ ಅಲ್ಲಿ ಸುತ್ತಿನವರು. ಸರ್, ಈ ವಿಚಾರ ಕೇಳೋದು ಅಂತ ಹೇಳಿದ್ರೆ, ನಾನು MBBS ಮಾಡಿದ್ದು ಫಾದರ್ ಮುಲ್ಲರ್ಸಲ್ಲಿ. ಆವಾಗ ನಾನು ಈ KMCಗಳನ್ನ ಹತ್ರ ನೋಡಿದಾಗ ಒಂದು ವಿಚಾರ ಅನಿಸ್ತಾ ಇತ್ತು, ಅಲ್ಲಿ ಒಂಥರ ಪ್ಯಾನ್ ಇಂಡಿಯಾ ಕಲ್ಚರ್ ಇದೆ. ಹೌದು, ಅಂದರೆ ನೀವು MBBS ಅಲ್ಲಿ 5 ವರ್ಷದಲ್ಲಿ ನೀವು ಡಿಗ್ರಿಗಿಂತ ಜಾಸ್ತಿಯಾಗಿ ಒಂದು ವ್ಯಕ್ತಿಯಾಗಿ ಬೆಳಿತೀರಾ, ಬೇರೆ ಭಾಷೆ, ಬೇರೆ ಸಂಸ್ಕೃತಿ. 100%. ದಟ್ ನಿಮಗೊಂದು ಚಿಕ್ಕ ಏಜಲ್ಲಿ ಒಂದು ಪ್ಯಾನ್ ಇಂಡಿಯಾ ಕಲ್ಚರ್ಗೆ ನೀವು ಎಕ್ಸ್ಪೋಸ್ ಆದ್ರಿ ಅಂತ ಅನ್ಸಲ್ಲ, ಬಿಕಾಸ್ ಆಫ್ KMC? ಹೌದು, ಖಂಡಿತ 100%, 100ಕ್ಕೆ 100 ಪಾಲು. ಯಾಕೆಂದರೆ ನನ್ನ ರೂಮಿನಲ್ಲಿ ಒಬ್ಬರು ಬೀದರ್ನವರು, ಮತ್ತು ಒಬ್ಬರು ಮಹಾರಾಷ್ಟ್ರದವರು, ಒಬ್ಬರು ನನ್ನ ಕ್ಲಾಸ್ಮೇಟ್, ಒಬ್ಬರು ಯಶವಂತ್ ಅಂತ. ಈಗಲೂ ನಾವು ಇನ್ ಗುಡ್ ಕಾಂಟ್ಯಾಕ್ಟ್ ಇದ್ದೇವೆ. ಮತ್ತೊಬ್ಬರು ಮುಸ್ಲಿಂ. ಸರ್, ಈಗ ಹೇಳೋದು, ಈಗ ಬೇರೆ ಬೇರೆ ಕಾರಣಕ್ಕೆ ಜನ ಇಂಜಿನಿಯರಿಂಗು ಮೆಡಿಕಲ್ ಆಯ್ಕೆ ಮಾಡ್ಕೊಳ್ತಿದ್ರು, ಈಗ ಬೇರೆ ಬೇರೆ ಪ್ರೊಫೆಷನ್ಸ್ಗೆ ಹೋಗ್ತಾರೆ, ಈಗ ತುಂಬ ಜನ ಎಬ್ರಾಡ್ ಹೋಗ್ತಾರೆ. ನಿಮ್ಮ ಕಾಲ 1950ರ ಘಟ್ಟದಲ್ಲಿ ಭಾರತ ಆವಾಗಷ್ಟೇ ಬೆಳೆಯುವ ದೇಶ ಇತ್ತು. ಹೌದು, ಡಾಕ್ಟರ್ಗಳ ಸಂಖ್ಯೆ ತುಂಬ ಕಮ್ಮಿ ಇತ್ತು, ಯಾವುದೇ ರೀತಿಯಲ್ಲಿ ದೇಶ ಡೆವಲಪ್ ಆಗಿರಲಿಲ್ಲ, ಬಡತನ ಎದ್ದು ಕಾಣ್ತಾ ಇತ್ತು ನಿಮ್ಗೆ ನೋಡಿದಾಗ. ನಿಮ್ಮ ಸಮಯದಲ್ಲಿ ಯಾಕೆ ಜನರು ಮೆಡಿಕಲ್ ಫೀಲ್ಡಿಗೆ ಬರ್ತಾ ಇದ್ರು? ಇದು ಸೋಷಿಯಲ್ ಸ್ಟೇಟಸ್ಸಾ, ಏನು ರೀಸನ್ ಏನಿತ್ತು? ಅದು ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಹೆಚ್ಚು ಇದ್ದರೂ ಕೂಡ ನಮ್ಮ ಮನೆ ಹತ್ರ ಉರ್ವಾ ಮಾರ್ಕೆಟ್ನಲ್ಲಿ ಒಬ್ಬರು ಗೋವಿಂದ ಭಟ್ ಅಂತ ಡಾಕ್ಟ್ರು, ಅವರು LIM, ಆಗ ಲೈಸೆನ್ಸ್ ಇನ್ ಮೆಡಿಸಿನ್, ಲೈಸೆನ್ಸ್ ಇಂಡಿಜಿನಿಯಸ್ ಮೆಡಿಸಿನ್, LMNS ಕೂಡ ಅಲ್ಲ, ಆಗ LMP, LMNS ಎಲ್ಲ ಇದ್ರು. ಭಾಳ ಒಂದು ಚಂದದ ಪರ್ಸನಾಲಿಟಿ, ಗೋವಿಂದ ಭಟ್ ಅಂತ, ಮಾಳ ಗೋವಿಂದ ಭಟ್ ಅಂತ. ಅವರೊಂದು ನೋಡುವಾಗಲೇ ಒಂದು ಇಂಪ್ರೆಷನ್, ಇವರು ಒಬ್ಬರು ಯಾರೋ ಬೆಳ್ಳಗೆ ಪರ್ಸನಾಲಿಟಿ, ಮತ್ತು ಯಾವಾಗಲೂ ಬಿಳಿ ಶರ್ಟ್, ಬಿಳಿ ಪ್ಯಾಂಟ್. ಅವರ ಹತ್ತಿರ MBBSನವರು ಕೂಡ ಬರ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಒಂದು ಗತ್ತಿನ ಮನುಷ್ಯ. ಹಳೆ ಮೂವಿಲಿ ನೋಡ್ತೀವಲ್ಲ, ಚಿಕ್ಕ ಸೂಟ್ ಕೇಸ್ ತಗೊಂಡು. ಹೌದು, ಅವರು ಹಾಗೇನೆ. ಅವರಿಗೆ ಒಂದು ಜನಾರ್ದನ್ ಅಂತ ಅವರ ಅಸಿಸ್ಟೆಂಟ್, ಕಂಪೌಂಡರ್, ಅವರು ವಿಸಿಟಿಗೆ ಹೋಗುವಾಗ ಒಂದು ಬ್ಯಾಗ್ ಹಿಡಿದುಕೊಂಡು ಮತ್ತು ನಡೆದುಕೊಂಡು ಹೋಗುದು. ಕಾರ್ ಇರಲಿಲ್ಲ, ಅವರ ಕಾರ್ ಇರಲಿಲ್ಲ, ನಡೆದುಕೊಂಡು ಅಂಥ ಪರ್ಸನಾಲಿಟಿ. ಅವರ ಹಾಗೆ ಆಗಬೇಕೆಂಬ ಒಂದು ಆಸೆ ಗೋವಿಂದ ಭಟ್ರ ಹಾಗೆ. ಮತ್ತು ತಂದೆ ತಾಯಿಗೆ ಕೂಡ ಅವರ ಮೇಲೆ ಬಹಳ ರೆಸ್ಪೆಕ್ಟ್. ಅವರನ್ನು ನೋಡಿ ಇವರು ತಂದೆ ತಾಯಿಗೆ ನನ್ನ ಮಗ ಕೂಡ ಹೀಗೆ ಆಗಬೇಕು ಅಂತ ಒಂದು ಆಸೆ. ಅದೇ ಒಂದು ಆಶೆಯಲ್ಲಿ ನನ್ನ ತಾಯಿ, ನಮ್ಮ ಹತ್ರ ಆಗ ದುಡ್ಡು ಹೆಚ್ಚಿರಲಿಲ್ಲ, ನಮ್ಮ ಅಜ್ಜ ಅಗ್ರಿಕಲ್ಚರಿಸ್ಟ್, ಪ್ಯೂರ್ ಅಗ್ರಿಕಲ್ಚರಿಸ್ಟ್. ತಂದೆಗೆ ಅಗ್ರಿಕಲ್ಚರ್ ಅಂತ ಖುಷಿ ಇಲ್ಲ.
ನಮ್ಮ ಫ್ಯಾಮಿಲಿಯಲ್ಲಿ ತಂದೆ ಒಬ್ಬನೇ ಎಜುಕೇಟೆಡ್. ಅವರ ಒಂದು ತಮ್ಮ ಇದ್ದ ಟಿ ವಿಯಲ್ಲಿ ಬೊಂಬೈಯಲ್ಲಿ ತೀರಿ ಹೋದ. ಹಾಗೆ ಅಲ್ಲಿ ನ್ಯೂಟ್ರಲ್ ಆಗಿದ್ದೀವಿ. ಇವರು ಹೀಗೆ ಇರುವಾಗ ನಮ್ಮ ತಂದೆ ತಾಯಿಗೆ ಇಂಟ್ರೆಸ್ಟ್ ಬಂದಾಗ ನನ್ನ ತಂದೆಯವರು ಒಂದು ದೊಡ್ಡ ಒಂದು ಆಕ್ಸಿಡೆಂಟ್ ಅಂದರೆ ಸೋಷಿಯಲಿಟಲ್ಲಿ ತಂದೆಯ ಶೇರನ್ನು ಹಿಡಿದುಕೊಂಡೋಗಿ ಗೋವಾಕ್ಕೆ ಹೋಗಿ